ವಿಶ್ವ ಪಾರ್ಶ್ವವಾಯು ದಿನಾಚರಣೆ ಅಂಗವಾಗಿ ಅಂಕೋಲಾ ಬೆಳಂಬಾರದ ನಾಟಿ ವೈದ್ಯ ಹನುಮಂತಗೌಡರ ಆರೋಗ್ಯಧಾಮದಲ್ಲಿ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಇದು ಬೆಳಂಬಾರದಲ್ಲಿರುವಂತಹ ಆರೋಗ್ಯ ಧಾಮದ ಒಂದು ದೇವಾಲಯ ಅಂದ್ರೂ ತಪ್ಪಾಗ್ಲಿಕ್ಕಿಲ್ಲ. ಯಾಕೆಂತಂದ್ರೆ ತಮ್ಮ ವಂಶ ಪಾರಂಪರ್ಯವಾಗಿ ಬಂದಿರುವಂತಹ ಶಿವಗೌಡರವರ ಈ ಒಂದು ಇಲ್ಲಿ ಆ ಮೂರ್ತಿ ಇದೆ. ಇಲ್ಲಿ ಈ ಕಡೆಯಲ್ಲಿ ಹನುಮಂತಗೌಡರ ತಂದೆಯವರಾಗಿರುವಂತಹ ಬೊಮ್ಮಗೌಡರವರ ಮೂರ್ತಿ ಇದೆ. ಸುತ್ತಮುತ್ತಲು ನಾವೆಲ್ಲ ನೋಡಬಹುದು, ಮಹನೀಯರು ಬಂದು ಗಣ್ಯರು ಬಂದು ಹನುಮಂತಗೌಡರನ್ನ ಗುರುತಿಸಿ ಗೌರವಿಸಿ ಸನ್ಮಾನಿಸಿದಂತಹ ಅದೆಷ್ಟೋ ಭಾವಚಿತ್ರಗಳು ಇಲ್ಲಿ ಅತ್ಯಂತ ವಿಶೇಷವಾಗಿ ಪೂರ್ಣಿಸಲ್ಪಟ್ಟಿವೆ. ಅದರ ಜೊತೆಯಲ್ಲಿ ಹನುಮಂತಗೌಡರವರಿಗೆ ಮತ್ತು ಅವರ ವಂಶ ಪಾರಂಪರ್ಯವಾಗಿ ಎಲ್ಲರಿಗೂ ಬಂದಿರುವಂತಹ ನೆನಪಿನ ಕಾಣಿಕೆಗಳು, ಸ್ಮರಣಿಕೆಗಳು ಹಾಗೂ ಸನ್ಮಾನ ಪತ್ರಗಳು, ಸಹಸ್ರ ಸನ್ಮಾನ ಪತ್ರಗಳು ಇಲ್ಲೆಲ್ಲ ಇವೆ. ಅದನ್ನ ನಾವು ವೀಕ್ಷಣೆ ಮಾಡಬಹುದು, ನೋಡಬಹುದು. ಬಂದಂತಹ ಪ್ರತಿಯೊಬ್ಬ ರೋಗಿಗಳು ಒಂದು ಕ್ಷಣಕಾಲ ಈ ರೀತಿಯಲ್ಲಿ ಆಯುರ್ವೇದವನ್ನ ಬಳಸಿ ಔಷಧಿಯನ್ನ ನೀಡಿ ಕಾಯಿಲೆಯನ್ನು ಗುಣಪಡಿಸ್ತಾರ ಅನ್ನುವಂತ ಒಂದು ಕೈ ಬೆರಳನ್ನ ಬಾಯಿ ಮೇಲೆ ಇಟ್ಟು ನೋಡುವಂತಹ ಒಂದು ಪರಿಸ್ಥಿತಿ. ಯಾಕಂದ್ರೆ ಅಂತಹ ಒಂದು ವಿಶೇಷ ವ್ಯಕ್ತಿತ್ವದ ಈ ಒಂದು ಔಷಧಕ್ಕೆ ಆ ಒಂದು ಗುಣ ಇದೆ ಎನ್ನುವುದನ್ನ ನಾವೆಲ್ಲರೂ ಸಾರಾಸರಾಗವಾಗಿ ಒಪ್ಕೊಳ್ಬೇಕಾಗ್ತದೆ. ಅಂತ ಒಂದು ಔಷಧದಿಂದ ಇಲ್ಲಿರುವಂತಹ ಸಾವಿರಾರು ಜನರು ಗುಣಮುಖರಾದಂತಹ ಉದಾಹರಣೆಗಳನ್ನ ನಾವಿಲ್ಲಿ ಕಾಣಬಹುದಾಗಿದೆ. ಹನುಮಂತಗೌಡರವರಿಗೆ ಎಷ್ಟು ಪ್ರಶಸ್ತಿಗಳು ಬಂದಿದ್ದಾವೆ ಅಂತ ಹೇಳಲಿಕ್ಕೆ ಹೋದ್ರೆ ಒಂದು ದಿನ ಸಾಲಲಿಕ್ಕಿಲ್ಲ. ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಇರಬಹುದು, ನಾಟಿ ವೈದ್ಯ ಪ್ರಶಸ್ತಿ ಇರಬಹುದು, ಹಾಗೆ ಜಾನಪದ ದೀಪಾರಾಧನೆಯ ಪ್ರಶಸ್ತಿ ಇರಬಹುದು. ಹೀಗೆ ಹಲವಾರು ಸಂಘ ಸಂಸ್ಥೆಗಳು ನೀಡಿರುವಂತಹ ಪ್ರಶಸ್ತಿ, ಅಂಕೋಲೆಯ ಪ್ರತಿಷ್ಠಿತ ವ್ಯಕ್ತಿಯಾಗಿರುವಂತಹ ಶಿಕ್ಷಣ ಕ್ರಾಂತಿಯ ಹರಿಕಾರ ದಿನಕರ ಶ್ರೀ ಪ್ರಶಸ್ತಿ ಇದೆ. ಅದರ ಜೊತೆಯಲ್ಲಿ ಸುತ್ತಮುತ್ತಲು ಹಲವಾರು ಪ್ರಶಸ್ತಿಗಳ ಈ ಒಂದು ಫಲಕಗಳು ಇಲ್ಲಿ ಜೋಡಣೆಯಾಗಿವೆ. ನವಜ್ಯೋತಿ ಕ್ಲಬ್ನವರು ಮಾಡಿರುವಂತಹ ಸನ್ಮಾನ ಇರಬಹುದು, ರಾಜಮುರಳಿ ಗೆಳೆಯರ ಬಳಗದವರು ಮಾಡಿರುವಂತಹ ಸನ್ಮಾನ ಇರಬಹುದು, ಲಯನ್ಸ್ ಕ್ಲಬ್ ಆಫ್ ಅಂಕೋಲಾ ಮಾಡಿರುವಂತಹ ಸನ್ಮಾನ ಇರಬಹುದು, ಕನ್ನಡ ಸಾಹಿತ್ಯ ಪರಿಷತ್ ಮಾಡಿರುವಂತಹ ಸನ್ಮಾನ. ಈ ರೀತಿ ಹಲವಾರು ಸನ್ಮಾನಗಳು ಇವರ ಮುಡಿಗೇರಿವೆ. ಅದು ವಿಶೇಷವಾಗಿ ನಾವೆಲ್ಲರೂ ನೋಡಬಹುದು. ಇಂತಹ ಒಂದು ಸನ್ಮಾನದ ಮೂಲಕವಾಗಿ ಅವರು ಎಷ್ಟೇ ಎತ್ತರಕ್ಕೆ ಏರಿದ್ರು ಸ್ವಲ್ಪವೂ ಅಹಂ ಭಾವನೆಯನ್ನ ತೋರ್ಪಡಿಸದೇನೆ ಸಾದಾ ಒಂದು ವೇಷಭೂಷಣದ ಮೂಲಕವಾಗಿ ಔಷಧಿಯನ್ನ ನೀಡ್ತಾರೆ. ಅಷ್ಟೇ ಸರಳತೆ, ಸಜ್ಜನಿಕೆಯ ಮೂಲಕವಾಗಿ ಎಲ್ಲ ರೋಗಿಗಳ ಮನಸ್ಸನ್ನ ಗೆಲ್ಲುವಂತಹ ಒಂದು ವ್ಯಕ್ತಿ ಅಂತಂದ್ರೆ ಅವರು ನಾಟಿ ವೈದ್ಯ ಹನುಮಂತಗೌಡ. ಈ ಸಂದರ್ಭದಲ್ಲಿ ಹನುಮಂತಗೌಡರನ್ನ ಸನ್ಮಾನಿಸಿ ನ್ಯಾಯವಾದಿ ಉಮೇಶ್ ನಾಯ್ಕ್ ಮಾತನಾಡಿ, ನಮ್ಮ ಅಂಕೋಲೆಯ ಪುಟ್ಟ ಹಳ್ಳಿ ಬೆಳಂಬಾರದ ಹೆಸರನ್ನ ದೇಶ ವಿದೇಶಗಳಿಗೆ ಪರಿಚಯಿಸಿದ ಕೀರ್ತಿ ಹನುಮಂತಗೌಡ ಮತ್ತು ಅವರ ಕುಟುಂಬಕ್ಕೆ ಸಲ್ಲುತ್ತದೆ. ಪಾರ್ಶ್ವವಾಯುನಂತಹ ಭಯಾನಕ ಕಾಯಿಲೆಗೆ ಔಷಧಿಯನ್ನ ನೀಡಿ ಗುಣಪಡಿಸಿ ಇವರು ಮಾದರಿಯಾಗಿದ್ದಾರೆ ಎಂದರು. ಕರಾಳು ಮಂಜು ಪೇಪರ್ ಓದ್ತಾ ಇದ್ದೆ. ಅಲ್ಲಿ ವಿಶ್ವ ಪಾರ್ಶ್ವ ಅಂತ ಒಂದು ಆರ್ಟಿಕಲ್ ಬಂದಿತ್ತು. ಓದ್ತಾ ಹೋದಾಗ ನನಗೆ ಹನುಮಂತ ಅಣ್ಣನ ನೆನಪಂತ. ನಿಜವಾಗ್ಲೂ ಈ ಪಾರ್ಶ್ವವಾಯು ಪಡೆದಂತವರಿಗೆಲ್ಲ ದೇವರು ನಮ್ಮ ಹನುಮಂತಗೌಡರು. ಅವರ ಗುಣದಲ್ಲೂ ದೇವರು, ದಾನ ಧರ್ಮದಲ್ಲೂ ದೇವರು. ಯಾಕಂದ್ರೆ ದೇವರು ನಮ್ಮ ದೇಶದವರಿಗೆಲ್ಲ, ನಮ್ಮ ರಾಜ್ಯದವರಿಗೆಲ್ಲ, ವಿದೇಶಿ ದೇವರಿಗೂ ಸಹ ದೇವರಾಗಿದ್ದಾರೆ. ಅವರ ಸೇವೆ ನಮಗೀಗ ನಾನು ಸುಭಾಷ್ ಅಣ್ಣ, ನಾಗರಾಜ, ಕಾಂತ್ ಸರ್ ಎಲ್ಲ ಹೋಗಿ ನೋಡಿದಾಗ ಅವರ ಆರೋಗ್ಯ, ಅವರ ಸೇವೆಯನ್ನು ನೋಡಿದಾಗ ದೇವರು ಯಾವ ರೀತಿ ಸೇವೆ ಮಾಡ್ತಾನೋ ಆ ರೀತಿ ಸೇವೆ ಮಾಡ್ತಾನೆ. ನನಗೆ ಬಹಳ ಖುಷಿ ಅನಿಸ್ತು. ಅವರು ಕೊಡಗೆ ದಾನಿಗಳು. ನಾವು ಅವ್ರ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ ನಾವು ಏನು ಹೇಳ್ಬೇಕಾಗಿಲ್ಲ. ಯಾಕಂದ್ರೆ ಅವರೊಬ್ಬರು ಇದ್ದದ ಹೇಳಿ ಎಷ್ಟೋ ಜನ ಇವತ್ತು ಬದುಕ್ತಾ ಇದ್ದಾರೆ ನಮ್ಮ ಜಗತ್ತಿನಲ್ಲಿ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಮಹಾತ್ಮ ಗಾಂಧೀಜಿಯವರು ಇರ್ಬೋದು, ನಮ್ಮ ಅಮಿತಾಬ್ ಬಚ್ಚನ್, ಎಂತೆಂತ ದೊಡ್ಡವರು ಸಹ ಅವರ ಕೈಗುಣದಿಂದ ಗುಣಮುಖರಾಗಿ ಇವತ್ತು ಆರೋಗ್ಯದಲ್ಲಿದ್ದಾರೆ. ಹನುಮಂತ ಗೌಡರು ಅವರ ಸೇವೆ, ಅವರ ಇದಕ್ಕೆ ನಾವು ಏನು ಅವ್ರಿಗೆ ಕೊಟ್ಟರು ಸಹ ಸಾಲದು. ಆದ್ರೂ ವಿಶ್ವ ಪಾರ್ಶ್ವವಾಯು ದಿನ ಜಾಗೃತಿಯನ್ನ ಮೂಡಿಸ್ತಾ ಇದ್ದಾರೆ. ಅವರು ಜನರಿಗೆ ಆರೈಕೆಯನ್ನ ಮಾಡ್ತಿದ್ದಾರೆ, ಸೇವೆಯನ್ನ ಮಾಡ್ತಿದ್ದಾರೆ. ನನ್ಗೆ ಅನಿಸ್ತದೆ, ನಾನು ಒಂದು 2-3 ಐವರು ಕಳಿಸ್ಕೊಟ್ಟಾಗ ತನಗೆ ಇಷ್ಟೇ ಕೊಡಿ ಅಂತ ಎಲ್ಲೆಲ್ಲೂ ಹೇಳೋದಿಲ್ಲ. ಅವ್ರು ಕೊಟ್ಟರೆ ತಗೊಳ್ತಾರೆ, ಕೊಡಲಿಲ್ಲ ಸುಮ್ಮನೆ ಆರೈಕೆ ಮಾಡಿ ಕಳಿಸ್ತಾರೆ. ಬಾಯ್ಬಿಟ್ಟಂತೂ ಹೇಳೋದಿಲ್ಲ. ನಾನು ನಮ್ಮ ಜಡ್ಜಸ್ಗೆ ಬಂದಾಗ ಎಷ್ಟು ಹೇಳ್ತೇನೆ, ಸರ್ ಇಟ್ಟು ಹೇಳಿ ಕೇಳ್ತಾರೆ, ಸಾಹೇಬ್ರು ಕೇಳ್ತಾರೆ. ಇಲ್ಲ, ಯಾರಿಗೂ ಬಡವ ಶ್ರೀಮಂತ ಅಂತ ಕೋಟ್ಯಾಧೀಶ ಅಂತ ಯಾರಿಗೂ ಇಲ್ಲ. ಎಲ್ಲ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಬಡವ ಬಲ್ಲಿದ ಎಲ್ಲರನ್ನು ಸಮಾನ ದೃಷ್ಟಿಯಿಂದ ನೋಡುವಂತ ನಮ್ಮ ದೇವರು ಅಂತ ಹೇಳಿದ್ರೆ ಹನುಮಂತಗೌಡರು ಅಂತ ಹೇಳಿದ್ರು. ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಗೋಪಾಲಕೃಷ್ಣ ನಾಯಕ್ ಮಾತನಾಡಿ, ಹನುಮಂತಗೌಡರ ಮನೆತನದವರು ಮಹಾತ್ಮ ಗಾಂಧಿ, ಅಮಿತಾಬ್ ಬಚ್ಚನ್ ರಂತಹ ವ್ಯಕ್ತಿಗಳಿಗೆ ನಮ್ಮ ಅಂಕೋಲೆಯ ಗಿಡಮೂಲಿಕೆಗಳ ಔಷಧಿಯನ್ನ ನೀಡಿ ಗುಣಪಡಿಸಿದ್ದು ಇಲ್ಲಿ ಶ್ಲಾಘನೀಯ. ಇಂತಹ ವ್ಯಕ್ತಿಗಳು ನಮ್ಮ ತಾಲೂಕಿನವರು ಎನ್ನುವುದೇ ಹೆಮ್ಮೆ ಎಂದರು. ಅಂಕೋಲೆಯ ಹೆಮ್ಮೆಯ ಪುತ್ರ ಅಂತ ಹೇಳಲಿಕ್ಕೆ ಬಹಳ ಅಭಿಮಾನಿಯಿಂದ ಹೇಳ್ಬೋದು. ಅರ್ಧಂಗವಾಯು ಅಂತಾರೆ, ಪಾರ್ಶ್ವವಾಯು ಅಂತಾರೆ, ಗಾಳಿ ಹೊಡೆದು ಅಂತ ಹೇಳ್ತಾರೆ. ಹೀಗೆ ಬೇರೆ ಬೇರೆ ರೀತಿಯಿಂದ ಕರೆಯುವಂತಹ ಒಂದು ರೋಗ ಒಂದು ಸಲ ಒಬ್ಬನಿಗೆ ಉತ್ತರಿಸಿಬಿಟ್ರೆ ಅದರಿಂದ ತಾನು ಪಾರಾಗುವುದೇ ಇಲ್ಲ ಅನ್ನುವಂಥ ಭಾವನೆ ಬಂದಂತಹ ಸಂದರ್ಭದಲ್ಲಿ ಅದು ಅವರಿಗೆ ಮುಕ್ತಿ ಕೊಡುವಂಥ ಕೆಲಸವನ್ನು ನಮ್ಮ ಹನುಮಂತಗೌಡರು ಮಾಡ್ತಾ ಇದ್ದಾರೆ. ನನಗೆ ಅನಿಸ್ತದೆ, ಹನುಮಂತಗೌಡರ ಈ ಸೇವೆಯನ್ನ ನೋಡಿಕೊಂಡೆ ಅಂಕೋಲೆ ಜನ ತಮ್ಮ ಹೃದಯದಲ್ಲಿ ಒಂದು ಭಾಗವನ್ನು ಕೊಟ್ಟಿದ್ದಾರೆ. ಹನುಮಂತಗೌಡರು ಯಾವುದೇ ಏರಿಯಾಕ್ಕೆ ಹೋದ್ರು, ಯಾವುದೇ ಕೆಲಸಕ್ಕೆ ಹೋದ್ರು ಹನುಮಂತಗೌಡರನ್ನ ಅವ್ರ ಕುಟುಂಬವನ್ನು ಸ್ಮರಿಸದೇ ಇಲ್ಲ ಅನ್ನುವಂಥ ಒಂದು ನನ್ನ ಭಾವನೆಯಾಗಿದೆ. ಸಮಾಜಮುಖಿಯಾಗಿ ಮಾಡುವಂತಹ ಈ ಒಂದು ಕೆಲಸ ತುಂಬಾ ಶ್ಲಾಘನೀಯ
ಮುಖ್ಯವಾದದ್ದು. ಈ ಒಂದು ಹೇಳುವ ಅರ್ಧಾಂಗವಾಯು ಅಂತ ಹೇಳಿದ್ರೆ ಸಾಮಾನ್ಯ ಮನುಷ್ಯನನ್ನ ಅರ್ಧಾಯುಷ್ಯ ಮಾಡುವಂತ ಒಂದು ಕಾಯಿಲೆ. ಇಂತಹ ಒಂದು ಸಂದರ್ಭದಲ್ಲಿ ನನಗೆ ಬಹಳ ಖುಷಿ ಆಗ್ತದೆ. ಯಾಕಂತಂದ್ರೆ ನಾನೇ ಈ ವರ್ಷ 2 ಮಂದಿ ನನಗೆ ನಮ್ಮನೆಗೆ ಬಂದಿದ್ರು ಇವರ ಒಂದು ಕೇಳ್ಕೊಂಡು ಭೇಟಿಯಾಗಿ ಅವರು ಎಷ್ಟು ಖುಷಿ ಪಟ್ಕೊಂಡು ಪಾಪ ಇಲ್ಲಿ ಬಂದವರು ಅಂತ ಹೇಳಿದ್ರೆ, ಇಲ್ಲಿಂದ ಬೆಂಗಳೂರಿಂದ ಬಂದಿದ್ರು. ದೊಡ್ಡ ದೊಡ್ಡ ಆಫೀಸರ್ ಬರ್ತಾರೆ, ಅವ್ರು ಯಾರಿಗೂ ಹೇಳೋದಿಲ್ಲ, ತಾವು ಆಫೀಸರ್ ಅಂತ ಹೇಳೋದಿಲ್ಲ. ತಮ್ಮ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ಅವರ ಹಿಂದಿನ ತಾತಂದಿರು, ಅಜ್ಜಂದಿರು, ಅಪ್ಪಂದಿರು ಎಲ್ಲ ಹಾಕಿಕೊಟ್ಟಂತ ಒಂದು ಮಾರ್ಗದಲ್ಲಿ ಇವತ್ತಿಗೂ ಸಹಿತ ಈ ಬೆಳಂಬರ ಅನ್ನುವಂತ ಒಂದು ಹೆಸರನ್ನ ನಮ್ಮ ವಿಶ್ವದಲ್ಲಿ ಒಂದು ಸ್ಥಾಯಿಯಾಗಿ ಮಾಡಿದ್ದಾರೆ. ನಮ್ಮ ನಾಡಿಗೆ ಒಂದು ಉತ್ತಮವಾದ ಸೇವೆ, ಅದರಲ್ಲೂ ಅಂಕೋಲೆ ಹೆಸರನ್ನ ಬಹಳ ಈ ಒಂದು ಅರ್ಧಾಂಗವಾಯುವಿನ ಒಂದು ಔಷಧ ಕೊಡೋದ್ರ ಮೂಲಕ ತರ್ತಾ ಇದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಒಂದು ಅಭಿನಂದನೆಯನ್ನು ಅನುಸರಿಸ್ತಾ ಇದ್ದಾರೆ. ಪ್ರಾಮಾಣಿಕವಾಗಿ ವನಸ್ಪತಿ ಮತ್ತು ಗಿಡಮೂಲಿಕೆಗಳ ಔಷಧಿಯಿಂದ ಈ ಕಾಯಿಲೆಗೆ ಔಷಧಿಯನ್ನ ನೀಡಿ ಗುಣಪಡಿಸಿದ ಆತ್ಮತೃಪ್ತಿ ನನ್ನಲ್ಲಿದೆ. ನಾವು ವಿಶೇಷವಾದ ಪ್ರತಿಫಲ ಅಪೇಕ್ಷೆ ಇಲ್ಲದೆ ಸೇವೆಯನ್ನ ಮಾಡುತ್ತಿದ್ದೇವೆ. ರೋಗಿಗಳು ಗುಣಮುಖರಾದಾಗ ಅತ್ಯಂತ ಸಂತಸ ಪಡುವವರು ನಾವು ಎಂದು ನಾಟಿ ವೈದ್ಯ ಹನುಮಂತಗೌಡ ಹೇಳಿದರು. ವಿಶ್ವ ಪಾರ್ಶ್ವವಾಯು ದಿನ ಅಂತ ಹೇಳಿ ನಮ್ಮ ಸ್ನೇಹಿತರು ನನಗೆ ತಿಳಿಸಿದ್ರು. ಮತ್ತು ಈ ಸಂದರ್ಭದಲ್ಲಿ ನಾವು ಪತ್ರಿಕೆ ಸ್ವಲ್ಪ ನಮ್ಮದು ಓದಲಿಕ್ಕೆ ಸ್ವಲ್ಪ ಲೇಟ್ ಆಗ್ತದೆ. ಬೆಳಿಗ್ಗೆನೇ ಬೆಂಗಳೂರು ಕಡೆಯಿಂದ ಬಸ್ಸಿಗೆ ರಾತ್ರಿಯಿಂದ ಬಂದಿರ್ತಾರೆ ಮುಂದೆ ರೋಗಿಗಳು. ಹಾಗಾಗಿ ನಾವು ಪತ್ರಿಕೆ ಓದಲಿಕ್ಕೆ ಸ್ವಲ್ಪ ಲೇಟ್ ಆಗ್ತದೆ. ಆವಾಗ ನಮ್ಮ ಸ್ನೇಹಿತರು ಮತ್ತು ಸುಭಾಷ್ ಕಾರ್ಯವೈದ್ಯ ಹೇಳಿದ್ರು, ಮತ್ತು ಪಾರ್ಶ್ವವಾಯು ದಿನಕ್ಕೆ ನಿಮಗೆ ಸನ್ಮಾನ ಮಾಡ್ತಿದ್ದು ಬರ್ತಾ ಇದೆ ಅಂತ ಹೇಳಿ ನಮಗೆ ತುಂಬ ಖುಷಿ ಆಯಿತು. ನಾವು ಇದೇ ಒಂದು ಕೆಲಸ ಮಾಡ್ತಾ ಇದ್ದೇವೆ. ಪಾರ್ಶ್ವ ಆದವರಿಗೆ ಬಹಳ ಸೇವೆ, ತುಂಬ ಪ್ರಾಮಾಣಿಕವಾದ ನಾವು ಹಗಲು ರಾತ್ರಿ ನಾವು ಕೆಲಸ ಮಾಡ್ತಾ ಇದ್ದೇವೆ. ಆ ಬಗ್ಗೆ ನಾವು ಜೊತೆಗೆ ಕಾಯ್ದೆ ಇದ್ದವರಿಗೆ ನೊಂದವರಿಗೆ ನಾವು ಅತ್ಯಂತ ಒಂದು ಪ್ರೀತಿಯಿಂದ ಒಳ್ಳೆ ರೀತಿಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೇವೆ. ಇದಕ್ಕೆ ನಮಗೆ ಸನ್ಮಾನ ಮಾಡ್ತಾ ಇರೋದು ನಮಗೆ ತುಂಬಾ ಖುಷಿ ತಂದಿದೆ. ಪತ್ರಕರ್ತ ಸುಭಾಷ್ ಕಾರ್ಯಬೈಲ್ ಸ್ವಾಗತಿಸಿದ್ರು. ಪತ್ರಕರ್ತ ನಾಗರಾಜ್ ಜಾಂಬ್ಳೇಕರ್ ನಿರ್ವಹಿಸಿ ವಂದಿಸಿದ್ರು. ಕರಾವಳಿ ಮುಂಜಾವು ಡಿಜಿಟಲ್ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ಬಂಧುಗಳೇ, ನಾವಿಂದು ಒಂದು ವಿಶೇಷವಾದ ವ್ಯಕ್ತಿಯನ್ನ ನಿಮಗೆಲ್ಲರಿಗೂ ಪರಿಚಯ ಮಾಡಲಿಕ್ಕೆ ಬೆಳಂಬಾರ ಎನ್ನುವಂತಹ ಈ ಗ್ರಾಮಕ್ಕೆ ಬಂದಿದ್ದೀವಿ. ಅಂಕೋಲಾ ತಾಲೂಕಿನ ಬೆಳಂಬಾರ ಎನ್ನುವಂತಹ ಪುಟ್ಟ ಗ್ರಾಮವನ್ನ ನಮ್ಮ ದೇಶದಲ್ಲಷ್ಟೇ ಅಲ್ಲದೇನೆ ವಿದೇಶಕ್ಕೂ ಪರಿಚಯಿಸಿ ಇಲ್ಲಿರುವಂತಹ ವನಸ್ಪತಿ ಮತ್ತು ಗಿಡಮೂಲಿಕೆಗಳ ಮೂಲಕವಾಗಿ ಔಷಧಿಯನ್ನ ತಯಾರಿಸಿ ಆ ಒಂದು ಔಷಧಿಯನ್ನ ನೀಡಿ ಪಾರ್ಶ್ವವಾಯು ಎನ್ನುವಂತಹ ಕಾಯಿಲೆಗೆ ಔಷಧಿಯನ್ನ ನೀಡುವುದರ ಮೂಲಕವಾಗಿ ಒಂದು ವಿಶೇಷತೆಗೆ ಸಾಕ್ಷಿಯಾಗಿರುವಂತಹ ನಾಟಿ ವೈದ್ಯಕೀಯ ಮನೆತನವನ್ನ ನಿಮಗೆ ಪರಿಚಯ ಮಾಡಲಿಕ್ಕೆ ನಾವು ಇಷ್ಟಪಡ್ತಾ ಇದ್ದೇವೆ. ಅವರು ಬೇರೆ ಯಾರು ಅಲ್ಲ, ತಲೆ ತಲಾಂತರದಿಂದ ವಂಶ ಪಾರಂಪರ್ಯವಾಗಿ ನಾಟಿ ವೈದ್ಯಕೀಯದ ಮೂಲಕವಾಗಿ ಹೆಸರಾಗಿರುವಂತಹ ವೈದ್ಯರಿವರು. ಅವರ ಅಜ್ಜರಾಗಿರುವಂತಹ ಶಿವಗೌಡ ಇರಬಹುದು, ಇವರ ತಂದೆಯವರಾಗಿರುವಂತಹ ಬೊಮ್ಮಗೌಡ ಇರಬಹುದು. ಈಗ ಹನುಮಂತಗೌಡರವರು ನಾಟಿ ವೈದ್ಯಕೀಯ ಪದ್ಧತಿಯ ಮೂಲಕವಾಗಿ ಅತ್ಯಂತ ಭಯಾನಕ ಕಾಯಿಲೆ ಜೀವಂತವಿರುವಾಗಲೇ ನಾವು ಸತ್ತಿದ್ದೇವೆ ಎನ್ನುವಂತಹ ಒಂದು ಕಾಯಿಲೆಯಿಂದ ಒದ್ದಾಡುವಂತಹ ಪರಿಸ್ಥಿತಿಯಲ್ಲಿ ಅವರು ಇಲ್ಲಿರುವಂತಹ ಅಂಕೋಲೆಯ ಗಿಡಮೂಲಿಕೆಗಳನ್ನ ಬಳಸಿಕೊಂಡು ಇಲ್ಲಿರುವಂತಹ ಔಷಧಿಯನ್ನ ಬಳಸಿಕೊಂಡು ಆಯುರ್ವೇದದ ಮೂಲಕವಾಗಿ ಅವರಿಗೆ ಔಷಧಿಯನ್ನ ನೀಡುವುದರ ಮೂಲಕ ಕೆಲವು ವ್ಯಾಯಾಮಗಳನ್ನ ಹೇಳಿಕೊಡುವುದರ ಮೂಲಕ ಜೊತೆಯಲ್ಲಿ ಇಲ್ಲಿ ಆರೋಗ್ಯ ಧಾಮವನ್ನ ನಾವು ನೋಡ್ತಾ ಇದ್ದ ಹಾಗೆ ಆರೋಗ್ಯ ಧಾಮದಲ್ಲಿ ರಾಜ್ಯವಷ್ಟೇ ಅಲ್ಲ, ದೇಶವಷ್ಟೇ ಅಲ್ಲ, ವಿದೇಶದಿಂದಲೂ ಇಲ್ಲಿಗೆ ಬಂದು ಈ ಒಂದು ಔಷಧಿಯನ್ನ ಪಡೆದು ಗುಣಮುಖರಾದಂತಹ ಅದೆಷ್ಟೋ ಉದಾಹರಣೆಗಳನ್ನು ನಾವು ಕಾಣ್ತೀವಿ. ಅವರು ಬೇರೆ ಯಾರು ಅಲ್ಲ, ನಾಟಿ ವೈದ್ಯ ಹನುಮಂತಗೌಡ ನಮ್ಮ ಜೊತೆ ಇದ್ದಾರೆ. ಹನುಮಂತಗೌಡ ಅಂತಂದ್ರೆ ಒಂದು ವಿಶೇಷವಾದಂತಹ ವ್ಯಕ್ತಿತ್ವ. ಯಾಕೆಂತಂದ್ರೆ ಕೇವಲ ನಾಟಿ ವೈದ್ಯಕೀಯ ಪದ್ಧತಿಯ ಮೂಲಕ ಇಂದು ಅವರು ಔಷಧಿಯನ್ನು ನೀಡ್ತಾ ಇಲ್ಲ. ಕೇವಲ ಔಷಧಿಯನ್ನು ನೀಡುವುದರ ಜೊತೆಯಲ್ಲಿ ಹಲವಾರು ವಿಧಾಯಕ ಕಾರ್ಯಕ್ರಮಗಳಲ್ಲಿ ತಮ್ಮನ್ನ ತಾವು ಹನುಮಂತಗೌಡ ತೊಡಗಿಸಿಕೊಳ್ತಾ ಇದ್ದಾರೆ. ಬಹುಸಂಖ್ಯಾತ ಸಮಾಜವಾಗಿರುವಂತಹ ಉತ್ತರ ಕನ್ನಡ ಜಿಲ್ಲೆಯ ಹಾಲಕ್ಕಿ ಸಮಾಜದ ಜಿಲ್ಲಾ ಅಧ್ಯಕ್ಷರಾಗಿಯೂ ಗುರುತಿಸಿಕೊಂಡಿದ್ದಾರೆ. ಒಂದು ಸಂಘಟನೆಯಲ್ಲಿ ವಿಶೇಷವಾದ ಛಾಪನ್ನ ಮೂಡಿಸಿದ್ದಾರೆ. ಹಾಲಕ್ಕಿ ಸಮಾಜಕ್ಕೆ ವಿಶೇಷವಾದ ಸವಲತ್ತುಗಳು ಸರ್ಕಾರದಿಂದ ಸಿಗಬೇಕು, ಹಾಲಕ್ಕಿ ಸಮಾಜವನ್ನ ಪರಿಶಿಷ್ಟ ಪಂಗಡಕ್ಕೆ ಸೇರಿಸಬೇಕೆನ್ನುವಂತಹ ತುಡಿತ ಮನಸ್ಸು ಅವರದ್ದು. ಆ ಒಂದು ನಿಟ್ಟಿನಲ್ಲಿ ಹಲವಾರು ವರ್ಷಗಳಿಂದ ಹಲವು ಜನಪ್ರತಿನಿಧಿಗಳನ್ನ, ಹಲವು ರಾಜಕಾರಣಿಗಳನ್ನ, ಹಲವು ಸಚಿವರನ್ನ, ಮಂತ್ರಿ ಮಹೋದಯರನ್ನ ಅವರು ಭೇಟಿ ಮಾಡಿ ವಿನಂತಿಯನ್ನ ಮಾಡ್ತಾ ಇದ್ದಾರೆ. ಆದ್ರೆ ಆ ಕೆಲಸ ಇನ್ನು ಆಗದೆ ಇರಬಹುದು. ಇನ್ನು ಮುಂದಿನ ಜನಪ್ರತಿನಿಧಿಗಳಾದ್ರೂ ಸರ್ಕಾರಗಳಾದ್ರೂ ಈ ಒಂದು ಹಾಲಕ್ಕಿಗಳನ್ನ ಪರಿಶಿಷ್ಟ ಪಂಗಡಕ್ಕೆ ಸೇರಿಸುವಂತಹ ಕೆಲಸವನ್ನ ಕೈಗೊಳ್ಳಬಹುದು ಎನ್ನುವಂತಹ ವಿಚಾರಗಳು ಕಂಡು ಬರ್ತಾ ಇವೆ. ಬಂಧುಗಳೇ, ಅದೇ ರೀತಿ ಇಲ್ಲಿರುವಂತಹ ಹಲವಾರು ರೋಗಿಗಳು ದೇಶವಷ್ಟೇ ಅಲ್ಲ ವಿದೇಶದಿಂದಲೂ ಬಂದು ಇಲ್ಲಿಯ ಇವರ ಮನೆತನದವರಿಂದ ಔಷಧಿಯನ್ನ ಪಡೆದು ಇಂದಿನ ಈ ದಿನ ಪಾರ್ಶ್ವವಾಯು ದಿನ, ವಿಶ್ವವೇ ಪಾರ್ಶ್ವವಾಯುವಿಗೆ ಹೆದರಿ ಈ ಒಂದು ದಿನಾಚರಣೆಯನ್ನ ಆಚರಣೆ ಮಾಡ್ಕೊಳ್ತಾ ಇದೆ. ಈ ದಿನಾಚರಣೆಯ ಉದ್ದೇಶ ಅಂತಂದ್ರೆ ಪಾರ್ಶ್ವವಾಯುವಿಗೆ ತುತ್ತಾಗಿರುವಂತಹ ರೋಗಿಗಳನ್ನ ಗುರುತಿಸಿ ಅವರಿಗೆ ಬೇಕಾಗಿರುವಂತಹ ಸವಲತ್ತುಗಳನ್ನ ಸರ್ಕಾರ ಒದಗಿಸಿಕೊಡ್ಬೇಕು. ಇನ್ನೊಂದು ಕಡೆಯಲ್ಲಿ ಪಾರ್ಶ್ವವಾಯುವಿಗೆ ಯಾರ್ಯಾರು ಔಷಧಿಯನ್ನ ನೀಡ್ತಾರೋ ಅವರನ್ನ ಗುರುತಿಸಬೇಕು, ಗೌರವಿಸಬೇಕು ಎನ್ನುವಂತಹ ವಿಚಾರಧಾರೆಗಳನ್ನು ಇಟ್ಕೊಂಡು ಇಂದು ನಾವೆಲ್ಲರೂ ಸೇರಿ ಅಂದ್ರೆ ನ್ಯಾಯವಾದಿಗಳಾಗಿರುವ ಉಮೇಶ್ ನಾಯ್ಕ್ ಇರಬಹುದು, ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರುವಂತಹ ಕಾಂತ್ ಮಾಸ್ಟರ್ ಅಂತೆ ಪ್ರಸಿದ್ಧವಾಗಿರುವ ಗೋಪಾಲ್ ಕೃಷ್ಣ ನಾಯ್ಕರು ಇರಬಹುದು, ನಾವು ಈ ಒಂದು ಹನುಮಂತಗೌಡರವರ ಈ ವೈದ್ಯಕೀಯ
ವೈದ್ಯಕೀಯ ಆರೋಗ್ಯ ಧಾಮಕ್ಕೆ ಬಂದಿದ್ದೀವಿ. ಇಲ್ಲಿರುವಂತಹ ಹಲವಾರು ರೋಗಿಗಳನ್ನ ನಾವು ನೋಡಿದ್ರೆ ನಿಜಕ್ಕೂ ಬೇಸರ ಅನಿಸ್ತಾ ಇದೆ. ಯಾಕೆಂದ್ರೆ ಇಲ್ಲಿ ಬರುವಂತವರು ಕೇವಲ ಬಡವರಷ್ಟೇ ಅಲ್ಲ, ಎಲ್ಲ ವರ್ಗದವರು ಬರ್ತಾರೆ, ಉನ್ನತ ಅಧಿಕಾರಿಗಳು ಬರ್ತಾರೆ, ರಾಜಕಾರಣಿಗಳು ಬರ್ತಾರೆ. ಯಾವ ವ್ಯಕ್ತಿಗೆ ಎಷ್ಟೊತ್ತಿಗೆ ಈ ಪಾರ್ಶ್ವವಾಯು, ಈ ಅರ್ಧಾಂಗವಾಯು ಎನ್ನುವಂತ ಕಾಯಿಲೆ ಆವರಿಸಿಕೊಳ್ತದೆ ಅನ್ನೋದನ್ನ ಹೇಳೋದೇ ಕಷ್ಟ ಸಾಧ್ಯ. ಆದ್ರೂ ಅಲ್ಲಿ ಬಂದಿರುವಂತಹ ಪ್ರತಿಯೊಬ್ಬರಿಗೂ ಇಲ್ಲಿರುವಂತಹ ವನಸ್ಪತಿ ಔಷಧಿ ಮತ್ತು ಗಿಡಮೂಲಿಕೆಗಳ ಔಷಧಿಗಳನ್ನು ನೀಡಿ ಅದರ ಮೂಲಕವಾಗಿ ಪಾರ್ಶ್ವವಾಯುವನ್ನ ಗುಣಪಡಿಸುವಂತಹ ಎಲ್ಲ ರೀತಿಯ ಈ ಒಂದು ಆಯುರ್ವೇದದ ಮೂಲಕವಾಗಿಯೇ ಔಷಧಿಯನ್ನ ಕೊಟ್ಟು ಗುಣಪಡಿಸುವಂತ ನಿಜ ಧನ್ವಂತರಿ ಅಂತಂದ್ರೆ ಯಾರು ಅಂತ ಕೇಳಿದಾಗ ಅವರು ನಾಟಿ ವೈದ್ಯ ನಮ್ಮ ಹನುಮಂತ ಗೌಡ ಎನ್ನುವುದನ್ನ ನಾವು ನಿರ್ಭೀಡೆಯಿಂದ ಹೇಳ್ಕೊಳ್ಬಹುದು. ಇದನ್ನ ನಾನೊಬ್ಬನೇ ಹೇಳ್ತಾ ಇಲ್ಲ, ಹಲವಾರು ಜನ ಹೇಳ್ತಾರೆ. ಆ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಹನುಮಂತ ಗೌಡರವರನ್ನ ಗೌರವಿಸಿ ಸನ್ಮಾನಿಸಬೇಕೆನ್ನುವ ಉದ್ದೇಶವನ್ನು ಇಟ್ಟುಕೊಂಡು ನಮ್ಮ ಇಂದಿನ ಈ ಒಂದು ಪಾರ್ಶ್ವವಾಯು ದಿನಾಚರಣೆಯ ನಿಮಿತ್ತವಾಗಿ ಇಲ್ಲಿಗೆ ನ್ಯಾಯವಾದಿಗಳಾಗಿರುವ ಉಮೇಶ್ ನಾಯ್ಕ ಅವರು ಇರ್ಬೋದು, ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರುವ ಗೋಪಾಲ್ ಕೃಷ್ಣ ನಾಯ್ಕರವರು ಇರ್ಬೋದು, ಜೊತೆಯಲ್ಲಿ ಪತ್ರಿಕಾ ಮಿತ್ರ ನಾಗರಾಜ್ ಜಾಂಬಳೇಕರ್ ಇರ್ಬೋದು, ಎಲ್ಲರೂ ಕೂಡಿ ಬಂದಿದ್ದೀವಿ. ಯಾಕೆಂತಂದ್ರೆ ಇಂತಹ ಒಂದು ವ್ಯಕ್ತಿಗಳನ್ನ ನಾವು ಗುರುತಿಸಬೇಕು, ಅವರನ್ನ ಗೌರವಿಸಬೇಕು. ಆ ಮೂಲಕವಾಗಿ ಇಲ್ಲಿರುವಂತಹ ಹಲವಾರು ನಾಗರಿಕರಿಗೆ ಅನುಕೂಲತೆಗಳು ದೊರಕಬೇಕು. ಅವರು ಎಲ್ಲರೂ ಆಯುರಾರೋಗ್ಯವನ್ನ ದೇವರವರಿಗೆ ಕಲ್ಪಿಸಲಿ. ನಮ್ಮ ಅಂಕೋಲೆಯ ಈ ಒಂದು ನಿಸರ್ಗದ ಸೊಬಗಿನ ಔಷಧಿಗಳು, ನಿಸರ್ಗದ ಸೊಬಗಿನಲ್ಲಿರುವಂತಹ ಗಿಡಮೂಲಿಕೆಗಳು, ವನಸ್ಪತಿಗಳು ಬಳಕೆಯಾಗಲಿ ಎನ್ನುವಂತ ಉದ್ದೇಶ ನಮ್ಮದು. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್ಗಾಗಿ ಸುಭಾಷ್ ಕಾರೇಬೈಲ್, ಅಂಕೋಲೆ. ನಮಸ್ಕಾರ ಎಲ್ಲರಿಗೂ. ನಾವಿವತ್ತು ಕಾರವಾರ ನಗರದ ಕುಟಿನೂರ್ ರೋಡ್ ನಲ್ಲಿದ್ದೇವೆ. ಕುಟಿನೂರ್ ರೋಡ್ ಎಂದ ತಕ್ಷಣ ನೆನಪಾಗೋದೆ ಹೆಸರಾಂತ ಆಭರಣ ಮಳಿಗೆಯಾದ ಸ್ವಾಗತ್ ಜುವೆಲರ್ಸ್. ನಾವಿವತ್ತು ನಿಮ್ಗೆ ಸ್ವಾಗತ್ ಜುವೆಲರ್ಸ್ಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ವೆಲ್ಕಮ್ ಟು ಸ್ವಾಗತ್ ಜುವೆಲರ್ಸ್. ಸ್ವಾಗತ್ ಜುವೆಲರ್ಸ್ಗೆ ಬಂದಾಗ ಸಿಗೋದು ಒಂದು ಸ್ಪೆಷಲ್ ಎಕ್ಸ್ಪೀರಿಯನ್ಸ್. ಜಸ್ಟ್ ಜ್ಯುವೆಲರಿ ಅಲ್ಲ, ಫೀಲಿಂಗ್ ಗುಡ್ ಫ್ಯಾಕ್ಟರ್. ಇನ್ನ ಡಿಸೈನ್ ಬಗ್ಗೆ ಹೇಳೋದಾದ್ರೆ ಟ್ರೆಡಿಷನಲ್ ಇಂದ ಹಿಡಿದು ಮಾಡರ್ನ್ ವರೆಗೂ ಎಲ್ಲಾ ತರಹದ ಡಿಸೈನ್ಸ್ ಲಭ್ಯವಿದೆ. ಇನ್ನ ಬೆಸ್ಟ್ ಪಾರ್ಟ್ ಏನಪ್ಪಾ ಅಂದ್ರೆ ಸ್ವಾಗತ್ ರವರ ಬಳಿ ಸಿಲ್ವರ್ ಆರ್ಟಿಕಲ್ ಸಹ ಲಭ್ಯವಿದೆ. ಬೇರೆ ಬೇರೆ ವೆರೈಟಿ ಡಿಸೈನ್ ಸಹ ಇದೆ. ಮನೆ ಬಳಕೆಗೆ, ಉಡುಗೊರೆ ನೀಡಲು, ಕಾರ್ಪೊರೇಟ್ ಗಿಫ್ಟಿಂಗ್ ಮತ್ತು ಫೆಸ್ಟಿವ್ ಕಲೆಕ್ಷನ್ ಮಾತ್ರ ತುಂಬಾನೇ ಚೆನ್ನಾಗಿದೆ. ಮತ್ತೆ ನಿಮ್ಗೆ ಬೇಕಾದ್ರೆ ಅವರು ಕಸ್ಟಮೈಸೇಷನ್ ಸಹ ಮಾಡಿಕೊಡ್ತಾರೆ. ಲೈಟ್ ವೇಟ್ ಜ್ಯುವೆಲರಿ ಕಲೆಕ್ಷನ್ ಅಂತೂ ತುಂಬಾನೇ ಸೂಪರ್ ಆಗಿತ್ತು. ಚೋಕರ್ ಜಸ್ಟ್ 5 ಗ್ರಾಮ್, ಇಯರಿಂಗ್ಸ್ 2 ಗ್ರಾಮ್ ಮತ್ತೆ ಈ ಬ್ಯೂಟಿಫುಲ್ ಟೆಂಪಲ್ ಸೆಟ್ ಅಂತೂ ತುಂಬಾನೇ ಚೆನ್ನಾಗಿದೆ. ಇನ್ನ ಕಸ್ಟಮರ್ ಸರ್ವಿಸ್ ಮಾತ್ರ ನೆಕ್ಸ್ಟ್ ಲೆವೆಲ್. ನಿಮ್ಗೆ ಪರ್ಸನಲ್ ಗೈಡೆನ್ಸ್ ಕೂಡ ಕೊಡ್ತಾರೆ, ಕ್ಲಾರಿಟಿ ಕೊಡ್ತಾರೆ, ವಿಚ್ ಇಸ್ ದ ಟ್ರಸ್ಟ್ ಫೀಲಿಂಗ್ ಫ್ಯಾಕ್ಟರ್ ಕೂಡ. ಮತ್ತೊಂದು ಕೊಡುಗೆ ಏನೆಂದ್ರೆ ಇದನ್ನ ನೀವು ಇನ್ಸ್ಟಾಗ್ರಾಮ್ ಇಲ್ಲವೇ ಫೇಸ್ಬುಕ್ ನಲ್ಲಿ ಫಾಲೋ ಮಾಡ್ತಿದ್ರೆ ನಿಮ್ಗೆ ಸ್ಪೆಷಲ್ ಗಿಫ್ಟ್ ಕೂಡ ಸಿಗತ್ತೆ. ದೀಪಾವಳಿ ಸ್ಪೆಷಲ್ ಆಫರ್ ಎಂದು ಬಂಗಾರದ ಆಭರಣದ ಮೇಲೆ ಕೇವಲ 8ರಿಂದ 13% ವೇಸ್ಟೇಜ್ ಮಾತ್ರ ನಿಮ್ಮ ಸ್ವಾಗತ್ ಜುವೆಲರ್ಸ್ ನಲ್ಲಿ ಲಭ್ಯವಿದೆ. ಲಕ್ಕಿ ಡ್ರಾ, ವಜ್ರದ ಪ್ರತಿ ಆಭರಣ ಖರೀದಿ ಮಾಡಿದ್ರೆ ಸ್ಕೂಟರ್ ಇಲ್ಲವೇ ಕಾರು ಗೆಲ್ಲುವ ಅದೃಷ್ಟ. ಬಂಗಾರದ ಆಭರಣದ ಮೇಲೆ 75% ಡಿಸ್ಕೌಂಟ್ ಆನ್ ಮೇಕಿಂಗ್ ಚಾರ್ಜ್. ಹಬ್ಬದ ಈ ರಿಯಾಯಿತಿ ಕೇವಲ ಅಕ್ಟೋಬರ್ 31ರವರೆಗೆ ಮಾತ್ರ. ಇನ್ನೊಂದು ಹೇಳ್ಬೇಕು ಅಂದ್ರೆ ಎಕ್ಸ್ಕ್ಲೂಸಿವ್ ಗೋಲ್ಡ್ ಅಂಡ್ ಡೈಮಂಡ್ ಜ್ಯುವೆಲರಿ ಪ್ರದರ್ಶನ ಕೂಡ ಇದೆ. ಅದು ಅಕ್ಟೋಬರ್ 16ರಿಂದ 20ರವರೆಗೆ. ಅಂತೂ ಸ್ವಾಗತ್ ಜುವೆಲರ್ಸ್ ಅಂದ್ರೆ ನನ್ಗಂತೂ ಕ್ವಾಲಿಟಿ, ವೆರೈಟಿ ಮತ್ತು ಟ್ರಸ್ಟ್. ಸೊ ನೀವೇನಾದ್ರೂ ಕಾರವಾರ ನಗರಕ್ಕೆ ಬಂದ್ರೆ ಚಿನ್ನಾಭರಣ ಖರೀದಿಗಾಗಿ ತಪ್ಪದೇ ಸ್ವಾಗತ್ ಜುವೆಲರ್ಸ್ಗೆ ಭೇಟಿ ನೀಡಿ. 50,000ಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್, 1.68 ಕೋಟಿಗೂ ಮೀರಿದ ವ್ಯೂಸ್. ಸುದ್ದಿಯೊಂದು, 10 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಕಂಡ ಹೆಗ್ಗಳಿಕೆ. ವಸ್ತುನಿಷ್ಠ ಮತ್ತು ಖಾತ್ರಿಯಾದ ವರದಿಗಾರಿಕೆ. ಉತ್ತರ ಕನ್ನಡದ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರುವ ಯೂಟ್ಯೂಬ್ ಚಾನೆಲ್. ಕರಾವಳಿ ಮುಂಜಾವು ಡಿಜಿಟಲ್ ವೀಕ್ಷಕರಿಗೆ ಧನ್ಯವಾದ. ಇನ್ಮುಂದೆ ಸುದ್ದಿಯಲ್ಲ ಮತ್ತಷ್ಟು ಸೊಗಸು. ನಿಮ್ಮಲ್ಲಿಯ ಸಭೆ ಸಮಾರಂಭ, ಅಂಗಡಿ, ವ್ಯಾಪಾರ ಮಳಿಗೆಯ, ಸಹಕಾರಿ ಸಂಸ್ಥೆಯ ಶುಭಾರಂಭದ ಕಾರ್ಯಕ್ರಮಗಳ ವಿಸ್ತೃತ ವಿಡಿಯೋ ಸುದ್ದಿ. ಸಂಪರ್ಕಿಸಿ ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿಗಳನ್ನ.
ಆರಂಭ ನಿಮ್ಮದು, ಸಂಭ್ರಮ ನಮ್ಮದು. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.